ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ವೆರಿ ನ್ಯೂ ವ್ಲಾಗ್. ಸೊ ಅವತ್ತಿನ ದಿವಸ ಸಂಜೆ ನಾವು 2 ಮ್ಯೂಸಿಯಮ್ಗೆ ಆಲ್ರೆಡಿ ಬುಕ್ ಮಾಡಿದ್ವಿ. ಸೊ ಕೆನಡಾ ಅಲ್ಲಿ ಪ್ರಯರ್ ಆಗೇನೆ ಮ್ಯೂಸಿಯಮ್ಸ್ಗೆಲ್ಲ ಟಿಕೆಟ್ಸ್ ತೊಗೊಂಡ್ರೆ ಅಲ್ಲಿ ಲೈನಪ್ಸಲ್ಲಿ ಈಸಿ ಆಗುತ್ತೆ ಅಂತ. ಸೊ ನಾವು ವಾರ್ ಮ್ಯೂಸಿಯಮ್ ಆ್ಯಂಡ್ ನೇಚರ್ ಮ್ಯೂಸಿಯಮ್ಗೆ ಟಿಕೆಟ್ಸ್ ಆಲ್ರೆಡಿ ಪರ್ಚೇಸ್ ಮಾಡಿದ್ವಿ. ಸೊ ಫಸ್ಟು ನಾವು ವಾರ್ ಮ್ಯೂಸಿಯಮ್ಗೆ ಹೋದ್ವಿ. ತೋರ್ಸೋದಲ್ಲಿ ಹೆಂಗೆ ಮಾಡ್ತೀರ ತೋರಿಸೋ, ನೀನು ಮಾಡು. ಪಾಪ ಕರೆಕ್ಟಾಗೆ ಮಾಡ್ದ ಅವನು. ಎದೇಳು. ಸೊ ಇಲ್ಲಿ ಕೆನೇಡಿಯನ್ ವಾರ್ ಮ್ಯೂಸಿಯಮಲ್ಲಿ ಓವರ್ ದ ಇಯರ್ಸ್ ವರ್ಲ್ಡ್ ವಾರ್ ಟೈಮಲ್ಲಾಗಲಿ ಅಥವಾ ಏನ್ಷಂಟ್ ಕಾಲದಲ್ಲಿ ಹೇಗೆ ಅವರು ಅಂದರೆ ಎನಿಮೀಸ್ನ ಫೇಸ್ ಮಾಡ್ತಿದ್ರು, ಯಾವ ವೆಪನ್ಸ್ನ ಯೂಸ್ ಮಾಡ್ತಿದ್ರು, ಅದೆಲ್ಲ ಹೇಗೆ ಎವಾಲ್ವ್ ಆಯಿತು ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ 4 ಸ್ಟೇಜಸಲ್ಲಿ ಡಿಸ್ಪ್ಲೇ ಮಾಡಿದರು. ಆ್ಯಂಡ್ ಕೆಲವೊಂದೆಲ್ಲ ಎಷ್ಟು ಚೆನ್ನಾಗಿ ಅವರು ಕನ್ಸ್ಟ್ರಕ್ಟ್ ಮಾಡಿದರು ಅಂದರೆ ಇದು ನಿಜನ ಸುಳ್ಳು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಕುರ್ಚಿ ಒಳಗಡೆ ಅವ್ರು ತಿಕ್ಕೊಂಡು ಫೈರ್ ಮಾಡೋದು, ಯುದ್ಧ ಮಾಡೋದು ಅನ್ನೋದನ್ನ ಎಷ್ಟು ಚೆನ್ನಾಗಿ, ಎಷ್ಟು ನ್ಯಾಚುರಲ್ ಮಾಡಿದ್ದಾರೆ ಅಂದರೆ ಇದೆಲ್ಲ ನಿಜವಾಗ್ಲೂ ನೀರೇನೋ ಅನ್ನೋದು ಕಾಣಿಸಿಲ್ಲ. ಒಂದು ಕಡೆ ಎಲ್ಲ ನೋಡಿದ್ರೆ ಈ ಬೆಟ್ಟಾಗಿ ಒಂದು ಹೆಜ್ಜೆ ಗುರ್ತೂ ಇದೆ. ಇಲ್ಲಿ ಹೋಗು, ಕಮ್ ಹೋಗಿ, ಮುಂದೆ ಹೋಗಿ, ಇಲ್ಲಿ ಹೋಗು, ಕಮ್. ಎಸ್, ನೋಡು. ಪವರ್ ಬಂದಾಗ 1933 ಅಡಾಲ್ಫ್ ಹಿಟ್ಲರ್ ಬೆನ್ಸ್ ಕಾರ್ದ ಟೈರ್ಗಳು ಎಲ್ಲ. ಹೌದು, ಬ್ಲ್ಯಾಕ್ ಮರ್ಸಿಡೀಸ್ ನೋಡಲ್ಲಿ ಇದೆಯಲ್ಲ ಲೋಗೋ. ಮರ್ಸಿಡೀಸ್ ಬೆನ್ಸ್ ವಿಚ್ ಹಿಟ್ಲರ್ ಯೂಸ್ಡ್ ಆಸ್ ಅ ಪರೇಡ್ ಕಾರ್ ಅಂತ. ಸೊ ಇಡೀ ಮ್ಯೂಸಿಯಮ್ನ ತುಂಬ ಇಂಟ್ರ್ಯಾಕ್ಟಿವ್ ಆಗಿ ಮಾಡಿದ್ದಾರೆ. ಸೊ ಕೆಲವೊಂದು ಕಡೆ ಎಲ್ಲ ಅವಾಗಿಂದ ಕಾನ್ವರ್ಸೇಷನ್ ವರ್ಲ್ಡ್ ವಾರ್ ಟೈಮಲ್ಲಿ ಎನಿಮೀಸ್ ಎಲ್ಲ ಮಾತಾಡ್ಕೋತಿರೋದು, ಸೋಲ್ಜರ್ಸ್ ಮಾತಾಡ್ಕೋತಿರೋದೆಲ್ಲ ವಾಯ್ಸ್ ಕೇಳ್ಬೋದಿತ್ತು. ಆ್ಯಂಡ್ ಹೀಗೆ ತುಂಬ ವಾರ್ ಟ್ರಕ್ಸ್ನೆಲ್ಲನೂ ಒಂಥರ ತುಂಬ ಇಂಟ್ರ್ಯಾಕ್ಟಿವ್ ಆಗಿತ್ತು. ಸಮರ್ಥ ಕೂಡ ತುಂಬ ಎಂಜಾಯ್ ಮಾಡ್ದೆ. ಇದಾದಮೇಲೆ ನಾವು ನೇಚರ್ ಮ್ಯೂಸಿಯಮ್ಗೆ ಹೋದ್ವಿ. ಹೇಗಿದೆ ಸಮರ್ಥ ಡೈನೋಸರು? ಇಲ್ಲಿ ನೋಡಿದ್ಯಾ? ಇಲ್ಲಿ ನೋಡಿದ್ದೆ. ಸೊ ಇಡೀ ನೇಚರ್ ಮ್ಯೂಸಿಯಮು 4 ಫ್ಲೋರ್ಸಲ್ಲಿ ಡಿವೈಡ್ ಆಗಿತ್ತು. ಆ್ಯಂಡ್ ಈಚ್ ಫ್ಲೋರಲ್ಲಿ 2 ಥರ ವೆಜಿಟೇಷನ್ದು ಅನಿಮಲ್ಸ್ನೆಲ್ಲ ಡಿಸ್ಪ್ಲೇ ಮಾಡಿದರು. ಸೊ ಕೆಳಗಡೆಯಿಂದ ಫಾಸಲ್ಸ್ ಅಂದರೆ ಡೈನೋಸರಿಂದ ಡಿಸ್ಪ್ಲೇ ಮಾಡಿಕೊಂಡು ಮೇಲ್ಗಡೆ ಬೇರೆ ಬೇರೆ ಆ್ಯನಿಮಲ್ಸ್ ಡಿಸ್ಪ್ಲೇ ಇತ್ತು. ಏನದು? ಒಂದು ಗಂಟೆ ಇದೆ, ಬೇಯಿಸ್ಬೇಕು. ಹೋಗಿ ನಿಂತ್ಕೋ. ಹೋಗುತ್ತಾ? ಏನೋ ಅದು ಸಮರ್ಥ, ಏನಿದು ಸಮರ್ಥ? ಏನಿದು? ಡೈನೋಸರಾ? ಎಷ್ಟು ಇದೆಯಲ್ಲೋ. ಬನ್ನಿ. ಸೊ ಇನಿಷಿಯಲಿ ಸಮರ್ಥ ಡೈನೋಸರ್ಸ್ ಎಲ್ಲ ನೋಡಿ ಖುಷಿನೇ ಪಡ್ಡ. ಬಟ್ ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಸಡನ್ನಾಗಿ ಅವ್ನಿಗೆ ಹೆದರಿಕೆ ಥರ ಶುರುವಾಗೋಯ್ತು. ಬಟ್ ಅಳಕ್ಕೆ ಶುರು ಮಾಡ್ದೆ. ಬಟ್ ಇಟ್ ವಾಸ್ ಆಲ್ ಫನ್. ಸಮರ್ಥ, ಏನದು? ರೈನೋ. ಅದಕ್ಕೆ ಏನು ಕೊಡ್ತೀಯಾ? ತಿನ್ನಕ್ಕೆ ಏನು ಕೊಡ್ತೀಯಾ? ರೈನೋಗೆ ಏನು ಕೊಡ್ತೀನಿ? ರೈನೋಗೆ ತಿನ್ನಕ್ಕೆ ಏನು ಕೊಡ್ತೀಯಾ? ವಾಟರ್ ಮೆಲನ್ ಅಲ್ವಾ? ವಾಟರ್ ಮೆಲನ್. ಆ ನೀರಿರೋದು ನೋಡಿ. ಸೆಂಟರ್ ಆಫ್ ದ ಹಾಲ್ವೇಲಿ ಈ ಥರ ದೊಡ್ಡ
ಗ್ಲೋಬ್ ರಿವಾಲ್ವಿಂಗ್ ಥರ ಮಾಡಿದರು. ತುಂಬ ನೋಡೋದಕ್ಕೆ ಮಾತ್ರ ಎಕ್ಸಲೆಂಟ್ ಆಗಿತ್ತು ಆ್ಯಂಡ್ ಅರೇಂಜ್ಮೆಂಟ್ಸ್ ಮಾತ್ರ ಬ್ಯೂಟಿಫುಲ್ ಆಗಿತ್ತು. ಆ್ಯಕ್ಚುಲಿ ಒಂದೊಂದು ಫ್ಲೋರ್ ನೋಡೋದಕ್ಕೇ ಮಿನಿಮಮ್ ಅಂದರೆ 2 hours ಹಂಗೆ ಬೇಕಿತ್ತು. ಬಟ್ ನಮಗೆ ಜಾಸ್ತಿ ಟೈಮ್ ಇಲ್ದಲೇ ಇದ್ದಿದ್ರ ಕಾರಣ ಬೇಗ ನಾವು ಸ್ಕಿಮ್ ಥ್ರೂ ಮಾಡ್ಕೊಂಡು ಹೋದ್ವಿ. ಬಟ್ ಎಲ್ಲ ಕಡೆನೂ ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿದರು. ಆ್ಯಂಡ್ ಇದೆಲ್ಲ ರಿಯಲ್ ಅನಿಮಲ್ಸ್ನಲ್ಲಿ ತಂದು ಇಟ್ಟಿದ್ದಾರೇನೋ ಡಿಸ್ಪ್ಲೇಗೆ ಅನ್ನೋ ರೀತಿಯಲ್ಲಿ ಮಾಡಿದರು. ಸಮರ್ಥ ಬೇಬಿ ಶಾರ್ಕ್ ಅಂತೀಯಲ್ಲ, ಎಲ್ಲಿ ಎಲ್ಲಿದೆ ಶಾರ್ಕ್ಗಳು? ಇಲ್ಲಿ ನೋಡಿ ನೀನು ಹಿಂದೆ ಹೋಗಿ ಮಾತಾಡ್ಸ್ಕೊಂಬೋಗು. ಓಕೆ, ಇಲ್ಲಿ ನೋಡು, ಇಲ್ಲಿ ನೋಡು ಫಿಶ್, ಇಲ್ಲಿ ಸಮರ್ಥನ ಫಿಶ್. ನೋಡಿದ್ಯಾ? ಜಾಕೆಟ್ ಸ್ನೋ ಬೇರೆ ಎಲ್ಲಿ ಮಗು? ಸೊ ಎಲ್ಲದರಲ್ಲೂ ನನ್ನ ಫೇವ್ರೆಟ್ ಬಂದ್ಬಿಟ್ಟು ಐಸ್ಲ್ಯಾಂಡ್ದು. ಬಿಕಾಸ್ ಮೋಸ್ಟ್ ಆಫ್ ದೀಸ್ ಆ್ಯನಿಮಲ್ಸ್ನ ನಾವು ಕೆನಡಾಲ್ಲಿ ನೋಡೋದಕ್ಕೆ ಸಿಗುತ್ತಲ್ಲ, ಸೊ ತುಂಬ ರಿಲೇಟಬಲ್ ಆಗಿತ್ತು. ಆ್ಯಂಡ್ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ನೋಡ್ತಾ ಇದ್ರೆ ಲೈಕ್ ಪ್ರಾಪರ್ ಫೋಕಸ್ ಮಾಡಿ ಕ್ಯಾಮ್ರಲ್ಲಿ ತೆಗೆದ್ರೆ ಮಾತ್ರ ಇದು ಸುಳ್ಳು ಅಂತಲೇ ಹೇಳೋಕ್ಕಲ್ಲ, ರಿಯಲ್ ಅನಿಮಲ್ಲೇ ಅನ್ನಂಗಿತ್ತು. ನೋಡಿ ಟಚ್ ಮಾಡೋದು. Are you okay? ಓಕೆ, ನೀನೊಂದ್ಸಲ ಬಿಟ್ಟೋದು. You can go. ನೋಡು ಹೆಂಗಿದೆ ನೀರು ಸಹಿತ ನಿಜವಾಗ್ಲೂ ನೀರು ಸೋರ್ತಾ ಇರತ್ತ. ಇದು ನಾವು Black ice. ಇಂಡೋನೇಷ್ಯಾದಲ್ಲಿ ನೋಡಿದ್ವಿ. ಮೇಘಾ ಬ್ಲ್ಯಾಕ್ ಐಸ್ ಥರ ಇದೆ ಅದು. ಬ್ಲ್ಯಾಕ್ ಐಸ್ ಹಾ, ನಾವು ಇಂಡೋನೇಷ್ಯಾದಲ್ಲಿ ನೋಡಿದೀವಿ ಇದನ್ನ. ಸೇಮ್ It's a cave. The sound of the cave. ಮಾಡು. Yes. ಇದ್ರ ಮೇಲೆ ತಗೊಂಬ, ಇಲ್ಲಿ ಫೇಸ್ ಮೇಲೆ ತಗೊಂಬ. ಫೇಸ್ ಮೇಲೆ ನೋಡು, ಬಿಡು, ಕೈ ತೆಗಿ. ಹಂಗೆ ಏನದು I don't know. ಕಾಣಿಸ್ತಿದ್ಯಾ? Yes. ಇಲ್ಲ ಬನ್ನಿ, ನಡಿ. ಇದು ಹೆಂಗಿದೆ? ಐಸೇನ ಕೈಯೆಲ್ಲ ನೋಡು ವೆಟ್ ಆಗ್ತಿರೋದು ಹೆಂಗ್ ಮಾಡ್ಯಾರ ನೋಡು. Really very nice music. ಒಂದೊಂದು ನೋಡೋದ್ರೇನೆ 3 hours ಬೇಕು ಅನ್ಸುತ್ತೆ. ಅಷ್ಟು ಚೆನ್ನಾಗಿದೆ. ಐಸ್ ಬ್ರೇಕ್ ಸೌಂಡ್ ಕೇಳಿಸ್ತಾ ಇದೆ ಅಲ್ವಾ? ಕೈಯೆಲ್ಲ ನೋಡಿ ಹೆಂಗ್ ಮಾಡಿದ. ಇಲ್ಲಿ ಹಿಂಗೆ ಮಾಡಿದ್ದಾರೆ. ಹಾಂ, ಸೊ ಮ್ಯೂಸಿಯಮ್ಸ್ ಎಲ್ಲ ಮುಗಿಸ್ಕೊಂಡು ಅವತ್ತಿನ ದಿವಸ ರೆಸ್ಟ್ ಮಾಡಿ ನಾವು ನೆಕ್ಸ್ಟ್ ಡೇ ಆಟ್ವಾನ ಬಿಡಬೇಕಿತ್ತು. ಆಟ್ವಾ ಬಿಡೋಕ್ಕಿಂತ ಮುಂಚೆ ಇಲ್ಲಿ ಫೇಮಸ್ ನಾವು ಈ ಸೀಸನ್ಗೆ ಬಂದಿರೋದೇ ಟ್ಯೂಲಿಪ್ಸ್ ನೋಡೋದಕ್ಕೆ. ಸೊ ಟ್ಯೂಲಿಪ್ಸ್ ಗಾರ್ಡನ್ಗೆ ಬಂದಿದ್ವಿ. ಸೊ ಮಕ್ಕಳನ್ನ ಎಂಗೇಜ್ಡ್ ಆಗಿರೋದಕ್ಕೆ ಇಲ್ಲೆಲ್ಲ ಗೇಮ್ಸ್ ಕೂಡ ಇತ್ತು. ಫನ್ ಆ್ಯಂಡ್ ಎಂಟರ್ಟೈನಿಂಗ್ ಆಗಿತ್ತು. ಸಮರ್ಥ ಕೊಟ್ಬಿಡಪ್ಪ. ಸರಿ, ಹಾಕೊಂದ್ಸಲ ಇನ್ನೊಂದ್ಸಲ. ಕಲಿತಾರೆ ಬಿಡಿ. ಹಾಕೋ ಮಗ, ಒಂದೊಂದೇ, 1 at a time. ಹಾಕು ಬೇಗ, ಹಾಕು ಬಾ.
ಹೇ ಗಾಯ್ಸ್, ವೆಲ್ಕಮ್ ಟು ಅವರ್ ವೆರಿ ನ್ಯೂ ವ್ಲಾಗ್. ಈಗ ಟ್ಯೂಲಿಪ್ಸ್ ಫೆಸ್ಟಿವಲ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಟ್ಯೂಲಿಪ್ ಸೀಸನ್ ಆಗಿರೋದ್ರಿಂದ ಫುಲ್ ಫೆಸ್ಟಿವಲ್ ನಡೀತಾ ಇದೆ. ಹಾಗಾಗಿ ಇಲ್ಲಿ ಕ್ಯೂಲ್ ನಿಂತಿದ್ದೀವಿ. ಒಬ್ಬರಾದ್ಮೇಲೆ ಹೋಗಿ ಫೋಟೋಸ್ ತೆಕ್ಕೋಬೇಕು. ಸೊ ನಮ್ಮ ಮುಂದೆ ಮೇಘ ಎಲ್ಲ ನಿಂತಿದೆ. ಅವ್ರದ್ದೆಲ್ಲ ಆದಮೇಲೆ ಈ ಕಡೆ ಸಮರ್ಥನೆ ಇದೆ. ನೆಕ್ಸ್ಟ್ ನಿಂದೆ ಫೋಟೋನಾ? ಫೋಟೋ ತೆಗೆಸ್ಕೊತೀಯಾ? ಸೊ ಆಟ್ವಾದಲ್ಲಿ ಟ್ಯೂಲಿಪ್ ಫೆಸ್ಟಿವಲ್ಲೇ ತುಂಬ ಫೇಮಸ್. ಎಸ್ಪೆಷಲಿ ಒಂದು 2 ವಾರ ಸ್ಪ್ಯಾನಲ್ಲಿ ಅರಳಿ ಉದ್ರೋಗ್ಬಿಡುತ್ತೆ. ನಾವು ಕರೆಕ್ಟ್ ಟೈಮ್ ಅದನ್ನು ನೋಡಿಕೊಂಡೆ ಬುಕ್ ಮಾಡ್ಕೊಂಡ್ವಿ. ಬಿಕಾಸ್ ಇದು ಲಾಂಗ್ ವೀಕೆಂಡ್ ಕೂಡ ಇದೆ ಅಂತ. ಅಲ್ಲಿ ಬಂದರೆ ತುಂಬ ಚೆನ್ನಾಗಿದೆ. ಕಲರ್ ಟ್ಯೂಲಿಪ್ಸ್ ಇದೆ. ಆ್ಯಂಡ್ 10 ಗಂಟೆಗೆ ಓಪನ್ ಅಂತ ಹೇಳಿದ್ರು. ಬಟ್ ಆ್ಯಕ್ಚುಲಿ ಜನ ಕರೆಕ್ಟ್ ಟೈಮಿಗೆ ಬಂದುಬಿಟ್ಟಿದ್ದಾರೆ. ಸೊ ತುಂಬ ಜನನೇ ಸೇರೋ ಹೋಗಿದ್ದಾರೆ. ಪಾರ್ಕಿಂಗ್ ಸಿಗುತ್ತೆ. ಬಟ್ ಫ್ಲವರ್ಸ್ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ. ಸಿಂಪಲ್ ನೋಡೋದಕ್ಕೆ ನೆನ್ನೆಗಿಂತ ಇವತ್ತು ವೆದರ್ ಚೆನ್ನಾಗಿದೆ. ಹಾಂ, ಆ್ಯಂಡ್ ಲಕ್ಕಿಲಿ ಇವತ್ತು ವೆದರ್ ಚೆನ್ನಾಗಿದೆ. ಯಾಕಂದರೆ 2 ದಿವಸದಿಂದ ಬರೀ ಮಳೆನೇ ಇತ್ತು. ಇವಾಗ ಚೆನ್ನಾಗಿದೆ. ಮಧ್ಯೆ ಹತ್ರ ಸೊ ಅರೌಂಡ್ 3-4 ಕಿಲೋಮೀಟರ್ ಎಂಟೈರ್ ಪಾರ್ಕಲ್ಲಿ ಒಂದೊಂದು ಕಡೆ ಬೇರೆ ಬೇರೆ ಕಲರ್ದು ಟ್ಯೂಲಿಪ್ಸ್ ಎಲ್ಲ ಹಾಕಿದ್ರು. ಫುಲ್ ನೋಡೋದಕ್ಕೇ ತುಂಬ ಟೈಮ್ ಆಯಿತು. ಆ್ಯಂಡ್ ಆಲ್ಸೋ ಅದರ ಮಧ್ಯದಲ್ಲಿ ಎಲ್ಲೆಲ್ಲಿ ಸಮರ್ಥಂಗೆ ಪ್ಲೇ ಸ್ಟೇಷನ್ಸ್ ಥರ ಕಾಣಿಸ್ತಿತ್ತೋ, ಮಕ್ಕಳು ಸೇರಿದ್ರು, ಅಲ್ಲೆಲ್ಲ ಒಂದು ಸ್ಟಾಪ್ ಓವರ್ ಕೂಡ ಮಾಡ್ತಾಯಿದ್ವಿ. ಯಾಕೆಂದರೆ ಪಾಪ ಅವನಿಗೆ ಸುಮ್ಮನೆ ಫ್ಲವರ್ಸ್ ನೋಡೋದಕ್ಕೆ ಅವ್ನಿಗೇನು ಅಂತ ಇಂಟ್ರೆಸ್ಟಿಂಗ್ ಆಗಿಲ್ಲ. ಎಲ್ಲಿ ಗೇಮ್ಸ್ ಕಂಡಿದ್ದ ತಕ್ಷಣ ಅವ್ನಿಗೊಂದು 5 ಮಿನಿಟ್ಸ್ ಗೇಮ್ ಆಡೋದಕ್ಕೆ ಬಿಟ್ಟು ನಾವು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ವಿ. ಹಿಂದ್ಗಡೆ ಇದೆ ನೋಡು, ಈ ಕಡೆ. ಹಾಂ, ಹೋಗ್ತಾ ಮುಂದೆ. ಸೊ ಟ್ಯೂಲಿಪ್ ಗಾರ್ಡನ್ ಎಲ್ಲ ನಾವು ಓಡಾಡಿಕೊಂಡು ನೆಕ್ಸ್ಟು ನಮ್ಮ ಪ್ಲ್ಯಾನ್ ಇದ್ದಿದ್ದು 1000 ಐಲ್ಯಾಂಡ್ಸ್. ಸೊ ಇದಾದಮೇಲೆ ನಾವು 1000 ಐಲ್ಯಾಂಡ್ಸ್ಗೆ ಹೊರಟ್ವಿ. 1000 ಐಲ್ಯಾಂಡ್ಸ್ ಸುಮಾರು ಒಂದು 4 hours ಜರ್ನಿ, ಅಂದರೆ ಹಾಫ್ ವೇ ಬ್ಯಾಕ್ ಟು ಟೊರೊಂಟೊ ಅಲ್ಲಿದೆ. ಸೊ 1000 ಐಲ್ಯಾಂಡ್ಸಲ್ಲಿ ರೂಮ್ ಚೆಕ್ ಇನ್ ಆಗಿ ಸ್ವಲ್ಪ ರಿಫ್ರೆಶ್ ಆಗಿ ನಾವು ಸಂಜೆ ಸಮರ್ಥನ ಬ್ಯುಸಿ ಇಡೋದಕ್ಕೆ ಹಾಗೆ ಬ್ಯೂಟಿಫುಲ್ ಸನ್ಸೆಟ್ ನೋಡ್ಕೊಂಡು ಹೋಗೋಣ ಅಂತ ನಾವು ಅಲ್ಲೇ ಇರೋ ಒಂದು ಲೋಕಲ್ ಪಾರ್ಕಿಗೆ ಬಂದಿದ್ವಿ. ಸೊ ಸಮರ್ಥ ಸ್ಲೈಡ್ ನೋಡಿದ ತಕ್ಷಣನೇ ಓಡೋದ. ಓಕೆ, 10 ಸೊಳ್ಳೆ ಇಲ್ಲ ಅಂದ್ರಲ್ಲ ನೋಡಿ. ಬಾ. ಈ ಒನ್ ಡೇ ರೆಸ್ಟ್ ತೊಗೊಂಡಿದ್ದಕ್ಕೆ ನಾವು ಸ್ವಲ್ಪ ನೇಚರ್ ಜೊತೆ ಕನೆಕ್ಟ್ ಮಾಡ್ದಂಗೆ ಆಯಿತು. ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಕಾಮಾಗಿ ನೇಚರ್ ಎಂಜಾಯ್ ಮಾಡ್ದಂಗೂ ಆಯಿತು. ಆ್ಯಂಡ್ ಜನ ಕೂಡ ಇರಲಿಲ್ಲ. ಸೊ ಆರಾಮಾಗಿ ಎಂಜಾಯ್ ಮಾಡಿದ್ವಿ. ಹೇಗಿದೆ ಮೇಘ 1000 ಐಲ್ಯಾಂಡ್ಸ್? ಸೂಪರ್ ಆಗಿದೆ. 1000 ಐಲ್ಯಾಂಡ್ಸ್ ರೀಚ್ ಆದ್ವಿ. ಈವ್ನಿಂಗ್ಗೆ ಇಲ್ಲೇ ಸನ್ಸೆಟ್ ಪಾಯಿಂಟಿಗೆ ಬಂದಿದ್ದೀವಿ. ಸೊ ಸನ್ಸೆಟ್ ನೋಡಿಕೊಂಡು ಹಾಗೆ ಈ ಬೀಚ್ನ ಎಂಜಾಯ್ ಮಾಡಿಕೊಂಡು ಇವತ್ತು ರೆಸ್ಟ್ ಅಪ್ ಮಾಡಿ ನಾಳೆ 1000 ಐಲ್ಯಾಂಡ್ಸ್ ಕ್ರೂಸ್ದು ಬೋಟ್ ಟೂರ್ ಇದೆ, ಕ್ರೂಸ್ ಟೂರ್ ಇದೆ. ಸೊ ಅದನ್ನು ನೋಡಿಕೊಂಡು ವಾಪಸ್ ಮನೆಗೆ. ವಾಟ್ಸಪ್ಪಲ್ಲಿದೆ ಅದು ಬಾರ್ಕೋಡು. ಸಮರ್ಥ್, ಬಿ ಕೇರ್ಫುಲ್. ಬೋರ್ಡ್ ಆಗ್ತಾ ಇದ್ದೀವಿ. ರೆಡಿ ಇದೆಯಾ? 1000 ಐಲ್ಯಾಂಡ್ ಟೂರ್ ಹೋಗ್ತಾ ಇದ್ದೀವಿ. ನಡಿ. ಬೋರ್ಡ್ ಆದ್ವಿ ಈಗ ಕ್ರೂಸ್ಗೆ. ಸಮರ್ಥ್ ಚೆನ್ನಾಗಿದೆ. ಓಕೆ, ಈಗ ಸ್ಟಾರ್ಟ್ ಆಗುತ್ತೆ 1 hour. ಇದರಲ್ಲೇ ನಾವು ಈಗ
ಹೇಳಿದ್ದೆ ಜ್ಞಾಪಕ ಇದೆ ಕ್ರೂಸಲ್ಲಿ ಹೋಗ್ಬೇಕು ಅಂತ. ಬಟ್ ಹುಷಾರಾಗಿರ್ಬೇಕು ಅಮ್ಮನ ಕೈ ಎದ್ದು ನಿಂತ್ಕೋಬಾರ್ದು. ಓಕೆ, ಡೇಂಜರ್. Manned by Transport Canada's certified personnel. Conformément au règlement de Transport Canada, nous vous demandons d'écouter attentivement les instructions de ಸೊ ಈ ಐಲ್ಯಾಂಡ್ ಕ್ರೂಸ್ ಟ್ರಿಪ್ಪಲ್ಲಿ 1 hour 2 hour ಆ ಥರ ಎಲ್ಲ ಬೇರೆ ಬೇರೆ ಪ್ಯಾಕೇಜಸಲ್ಲಿ ಇದೆ. ಬಟ್ ನಾವು 1 hour ತೊಗೊಂಡ್ವಿ, ಯಾಕಂದರೆ ಸಮರ್ಥನ್ ಒಂದು ಹಿಡಿಯೋದು ಕಷ್ಟ ಆಗುತ್ತೆ ಆ್ಯಂಡ್ ಆಲ್ಸೋ ಚಳಿ ಇತ್ತು ಅವತ್ತು. ಸೊ ಹಾಗಾಗಿ 1 hour ಮೋರ್ ದ್ಯಾನ್ ಎನಫ್ ಅಂತ ನಾವು 1 hour ಕ್ರೂಸ್ ಟ್ರಿಪ್ಪಿಗೆ ಮಾತ್ರ ತೊಗೊಂಡ್ವಿ. Vous voyez cette vaste étendue d'eau? C'est les célèbres 14 Acres, l'un des meilleurs endroits pour la pêche. ಅಲ್ಲಿಗೆ ಹೋಗೋಣ, ಇಲ್ಲೇ ಇರ್ತೀವಿ ಅಮ್ಮ ಹತ್ರ. ಓಕೆ. ಸೊ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಟೇಕ್ ಕೇರ್, ಬಾಯ್.